ನಮಸ್ಕಾರ ಸ್ನೇಹಿತರೆ, ನಮ್ಮ ಕೆಪಿಎಸ್ ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ. ಮಾತೃಭಾಷೆ ಕನ್ನಡ ಅಲ್ಲದೇ ಇರುವ ಮಕ್ಕಳಿಗೆ ಸುಲಭವಾಗಿ ಕನ್ನಡ ಕಲಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಚಾನೆಲ್ ಅನ್ನು ಲೈಕ್ ಮಾಡಿ, ಇತರ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Hello friends, welcome to our KPS channel. This is a channel to teach Kannada in an easy way to children whose mother tongue is not Kannada. Please encourage us, like the channel, share with other students and subscribe our channel. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರೋದು 1ನೇ ತರಗತಿ ಮಕ್ಕಳಿಗೋಸ್ಕರ ಒಂದು ಪಾಠ 14 ಅಬ್ಬಾಸ್ ಹಣ್ಣಿನ ಅಂಗಡಿ. Today I have selected a lesson for first standard students. Lesson number 14, ಅಬ್ಬಾಸ್ ಹಣ್ಣಿನ ಅಂಗಡಿ. ಅಬ್ಬಾಸ್ ಹಣ್ಣಿನ ಅಂಗಡಿ means a fruit shop by ಅಬ್ಬಾಸ್. ಪಾಠ ಓದೋಣ. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಾಸರ ಹಣ್ಣಿನ ಅಂಗಡಿಗೆ ಬರುತ್ತಾರೆ. ಶಂಕರಣ್ಣ along with his daughter Gauri comes to the fruit shop of Abbas. ಶಂಕರಣ್ಣ: ನಮಸ್ಕಾರ ಅಬ್ಬಾಸ್ ಅಣ್ಣ. ಗೌರಿ: ನಮಸ್ತೆ ಅಬ್ಬಾಸ್ ಅಂಕಲ್. ಅಬ್ಬಾಸ್: ನಮಸ್ಕಾರ ಶಂಕರಣ್ಣ, ಬನ್ನಿ ಬಾ ಗೌರಿ, ಏನು ಬೇಕು? Shankarana and Gauri came to the fruit shop of Abbas. So Shankarana says, he greets Abbas. He says, Namaskara Anna, means brother. Gauri says, Namaste Abbas, uncle. Then Abbas says, Namaskara, Banni, Gauri, come, what you want. Shankarana: ನಮಗೆ ಪರಂಗಿ ಹಣ್ಣು ಬೇಕು. ಅಬ್ಬಾಸ್: ಪರಂಗಿ ಒಂದಕ್ಕೆ 20 ರೂಪಾಯಿ. ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು? Shankarana says, we want papaya fruits. Abbas says, one papaya fruit cost 20 rupees. How many papayas you require? Shankarana: ಒಂದು ಪರಂಗಿ ಹಣ್ಣು ಸಾಕು. ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು? Shankarana says, one papaya fruit is enough. What's the cost of this ಮೂಸಂಬಿ? Abbas: ಮೂಸಂಬಿ ಒಂದಕ್ಕೆ 5 ರೂಪಾಯಿಗಳು. Abbas says, ಮೂಸಂಬಿ cost 5 rupees for each. ಶಂಕರಣ್ಣ: ಚೆನ್ನಾಗಿರುವ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ. ನಿಮ್ಮಲ್ಲಿ ಸೀಬೆ ಹಣ್ಣು ಇವೆಯೇ? ಬೆಲೆ ಎಷ್ಟು? Shankarana says, give me 3 ಮೂಸಂಬೀಸ್, good ಮೂಸಂಬೀಸ್, fruits. Do you have guava fruits? What is the cost of guava? ಅಬ್ಬಾಸ್: ನೋಡಿ ಇಲ್ಲಿವೆ, ಸೀಬೆ ಹಣ್ಣು ಒಂದಕ್ಕೆ 3 ರೂಪಾಯಿ ಮಾತ್ರ. ಎಷ್ಟು ಹಣ್ಣುಗಳನ್ನು ಕೊಡಲಿ? Abbas says, yes, here these are guavas. It costs only 3 rupees per fruit. How many fruits you want? Gauri: 2 ಸೀಬೆ ಹಣ್ಣು ಸಾಕು ಅಲ್ಲವೇ ಅಪ್ಪ? Gauri says, 2 guava fruits are enough. ಶಂಕರಣ್ಣ: 2 ಸೀಬೆ ಹಣ್ಣು ಕೊಡಿ. ಇವು ಇಷ್ಟೇ ಸಾಕು. ಒಟ್ಟು ಎಷ್ಟು ರೂಪಾಯಿ ಆಯಿತು? Shankarana says, give me 2 guava fruits. This much is enough. So what's the amount? What's the total amount? Abbas: ಎಲ್ಲ ಸೇರಿ 41 ರೂಪಾಯಿ ಶಂಕರಣ್ಣ. Abbas says, all together it costs 41 rupees. ಶಂಕರಣ್ಣ: ಈಗ ಹಣವನ್ನು ತೆಗೆದುಕೊಳ್ಳಿ. ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ. Shankarana says, take, this is the money. You take this and put all these fruits in our cloth bag. ಅಬ್ಬಾಸ್: ಸರಿ, ಇಲ್ಲಿ ನೋಡಿ, ನೀವು ಹೇಳಿದ ಎಲ್ಲ ಹಣ್ಣುಗಳನ್ನು ಹಾಕಿದ್ದೇನೆ. ಹಣ್ಣುಗಳು ಬೇಕಾದಾಗ ಬರುತ್ತೀರಿ ಶಂಕರಣ್ಣ. So Abbas says, yes, see here, I have put all the fruits. Whenever you want fruits, you please come, Shankarana. Shankarana says, ಹಾಗೆಯೇ ಆಗಲಿ ಅಬ್ಬಾಸ್ ಅನ್ನ, ಬರುತ್ತೇವೆ. Yes, now we will leave and we will come whenever we require. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ. After buying, Shankarana and Gauri go to their home back. So in this lesson, you can learn the names of fruits and numbers. 41, then 3 ರೂಪಾಯಿ, 5 ರೂಪಾಯಿ, all these things you can learn. ಅಭ್ಯಾಸ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. Answer the following questions. ಶಂಕರಣ್ಣನ ಮಗಳ ಹೆಸರೇನು? ಶಂಕರಣ್ಣನ ಮಗಳ ಹೆಸರು ಗೌರಿ. ಒಂದು ಪರಂಗಿ ಹಣ್ಣಿನ ಬೆಲೆ ಎಷ್ಟು? ಒಂದು ಪರಂಗಿ ಹಣ್ಣಿನ ಬೆಲೆ 20 ರೂಪಾಯಿ. ಯಾವ ಹಣ್ಣಿನ ಬೆಲೆ 3 ರೂಪಾಯಿ? ಸೀಬೆ ಹಣ್ಣಿನ ಬೆಲೆ 3
ರೂಪಾಯಿ. ಶಂಕರಣ್ಣ ಎಂತಹ ಮೂಸಂಬಿ ಹಣ್ಣನ್ನು ಕೇಳಿದರು? ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣನ್ನು ಕೇಳಿದರು. ಕೆಲವು ಹಣ್ಣುಗಳ ಚಿತ್ರಗಳನ್ನು ನೀಡಲಾಗಿದೆ, ಈ ಹೆಸರುಗಳನ್ನು ಬರೆಯಿರಿ. ಯು ಕ್ಯಾನ್ ಸಿ ಬನಾನಾ ಫ್ರೂಟ್ಸ್. ಬನಾನಾ ಬಾಳೆಹಣ್ಣು, ಗ್ವಾವಾ ಸೀಬೆಹಣ್ಣು, ಕಸ್ಟರ್ಡ್ ಆಪಲ್ ಸೀತಾಫಲ, ಆರೆಂಜ್ ಕಿತ್ತಳೆ, ಪೊಮೊಗ್ರಾನೇಟ್ ದಾಳಿಂಬೆ, ಮ್ಯಾಂಗೋ ಮಾವಿನ ಹಣ್ಣು, ಪಪಾಯ ಪರಂಗಿ ಹಣ್ಣು. ಕೊಟ್ಟಿರುವ ಅಂಕಿಗಳನ್ನು ಅಕ್ಷರಗಳಲ್ಲಿ ಬರೆಯಿರಿ. 1 1, 2 2, 3 3, 4 4, 5 5. Then the numbers continue like this. 6 6 7 7 8 8 9 9 10 10. So like this you can learn the numbers. So this completes the lesson. Practice this. We shall meet in the next class. ಈ ಪಾಠನ ಅಭ್ಯಾಸ ಮಾಡ್ಕೊಳ್ಳಿ, ಮತ್ತೆ ಮುಂದಿನ ತರಗತಿನಲ್ಲಿ ಭೇಟಿ ಮಾಡೋಣ ಮಕ್ಕಳೇ. ಥ್ಯಾಂಕ್ ಯು ಚಿಲ್ಡ್ರನ್. ಧನ್ಯವಾದ ಮಕ್ಕಳೇ.